3 ಡೇಸ್ ಬ್ಯಾಕು ಹುಬ್ಳಿನಲ್ಲಿ ಎಂಥ ಮಳೆ ಆಯಿತು ಅಂದರೆ, ಕಡಿಮೆ ಅಂದರೂ 40-50 ಮರಗಳು ಉರುಳಿದಾವೆ. ಅಷ್ಟು ಜೋರು ಮಳೆ ಆಯಿತು. ಕಂಬಗಳು ಉರುಳು ಬಿದ್ದಿದ್ದಾವೆ. ಅಷ್ಟು ಜೋರು ಮಳೆನಲ್ಲಿ ನಾವು ನಮ್ಮ ಮನೆ ಮುಂದೆ ನಿಲ್ಸಿದ ನಮ್ಮ ಕಾರು ಒಂದು ಕಡೆ ವಾಲಕ್ಕೆ ಶುರು ಆಯಿತು, ಕುಸಿಯೋಕ್ಕೆ ಶುರು ಆಯಿತು. ಬರ್ತಾ ಬರ್ತಾ ಇಳಿತಾನೇ ಇದೆ ಅದು. ನಾವು ಮಳೆ ಎಲ್ಲ ನಿಂತ ಮೇಲೆ ಈಚೆ ಕಡೆ ಹೋಗಿ ನೋಡಿದಾಗ ಒಂದು ಸೈಡ್ ಕಂಪ್ಲೀಟಾಗಿ ಉರುಳ್ಬಿಟ್ಟಿತ್ತು, ನೀರು ಉಕ್ತಾ ಇತ್ತು. ನಮಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇರಲಿಲ್ಲ. ಮನೆಯಲ್ಲಿ ನಾನು, ನಮ್ಮ ಅತ್ತೆ, ನಮ್ಮ ಅಜ್ಜಿ 3 ಜನ ಆದರೂ ಹೆಣ್ಮಕ್ಳಿದ್ವಿ. ನಮ್ಮ ಕೈನಲ್ಲಿ ಏನೂ ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ನನ್ನ ಹಸ್ಬೆಂಡ್ ಕೂಡ ಊರಲ್ಲಿರಲಿಲ್ಲ. ತುಂಬಾ ಕಷ್ಟ ಆಗ್ತಾಯಿತ್ತು, ನಮಗೆ ಭಯ ಆಗ್ತಾಯಿತ್ತು. ಟೋಯಿಂಗ್ನವ್ರಿಗೆ ಕಾಲ್ ಮಾಡಿದ್ವಿ. ಅವ್ರಿಗೆ ಕಾಲ್ ಮಾಡಿದ್ರೆ ಅವರು ಇಲ್ಲಿ ಟ್ರಾಫಿಕ್ ಆಗಿದೆ, ಅಲ್ಲಿ ಮರ ಬಿದ್ದಿದೆ, ನಾಳೆ ಬರ್ತೀವಿ ಅನ್ನೋ ರೀಸನ್ಗಳು ಕೊಡ್ತಾಯಿದ್ರು. ಬೇರೆ ಆಪ್ಷನ್ ಕಾಣ್ತಾ ಇರಲಿಲ್ಲ ನಮಗೆ. ತುಂಬಾ ಭಯ ಆಗ್ತಾಯಿತ್ತು, ಕಾರ್ ಎಲ್ಲಿ ಪೂರ್ತಿ ಬಿದ್ದೋಗ್ಬಿಡುತ್ತೋ ಹಳ್ಳದಲ್ಲಿ ಅಂತ. ಆವಾಗ ಅಕ್ಕಪಕ್ಕದ ಮನೆಯವ್ರು ಬಂದು ನಾವಿದ್ದೀವಿ, ಸಹಾಯ ಮಾಡ್ತೀವಿ, ಏನೂ ಹೆದರ್ಕೋಬೇಡಿ ಅಂತ ಪ್ರತಿಯೊಬ್ಬರು ಬಂದು ನಿಂತ್ಕೊಂಡು ಆಲ್ಮೋಸ್ಟ್ ಅರ್ಧ ಬಿದ್ದಿದ್ದು ಕಾರ್ನ ಈಚೆ ಕಡೆ ತೆಗೆದುಕೊಟ್ರು. ಕಣ್ಮುಂದೆನೇ ಕಾರ್ ಹಾಳಾಗ್ತಾಯಿದ್ರು, ಏನೂ ಮಾಡೋ ಪರಿಸ್ಥಿತಿನಲ್ಲಿ ಇರಲಿಲ್ಲ ನಾವು. ಆದರೆ ಅಕ್ಕಪಕ್ಕದವ್ರು ತುಂಬ ಸಹಾಯಕ್ಕೆ ಮಾಡಿದ್ರು. ಅವರೇ ಟ್ರ್ಯಾಕ್ಟರ್ ತೊಗೊಂಬಂದರು, ಬೆಲ್ಟ್ ತೊಗೊಂಬಂದರು. ದಾರಿನಲ್ಲಿ ಹೋಗೋ ಪ್ರತಿಯೊಬ್ಬರು ಕೂಡ ಕಾರ್ ಈಚೆ ತೆಗೆಯೋದಕ್ಕೆ ಹೆಲ್ಪ್ ಮಾಡಿದ್ರು. ನಮ್ಗೆ ಕಾರ್ ಈಚೆ ಬಂದಮೇಲೆ ಸಮಾಧಾನ ಆಯಿತು. ಅಷ್ಟು ಸಹಾಯ ಮಾಡಿದ್ರು, ಯಾರೂ ನಮ್ಮ ಹತ್ರ 1 ರೂಪಾಯಿನೂ ಕೇಳಲಿಲ್ಲ. ನಾವು ಕೊಟ್ಟರು ತಗೊಳ್ಲಿಲ್ಲ. ಅದವ್ರ ದೊಡ್ಡ ಮನಸ್ಸು.